ಒಂದು ಸೆಟ್ ರೆಡಿ ಆಯ್ತು ಈಗ ನೋಡ್ರಿ. ಈ ಥರ ಮಾಯಿಶ್ಚರಾಗಿರಬೇಕು ನೋಡಿ, ಈ ಥರ ಸೈಡಲ್ಲಿ ಐತಲ್ಲ ಈ ಥರ ಇರಬೇಕು. ಆರಬೇಕಿದು, ಆರಿದ ಮೇಲೆ ಕೊಡಿ. ಒಂದು ಡಯಟ್ ಫುಡ್ನ ನೀವು ಮಾಡ್ಕೊಬೋದು. ಮನೇಲಿ ಮಾಡೋಂಗಿದ್ರೆ ಇದನ್ನು ಗ್ರೈಂಡ್ ಮಾಡ್ಕೊಳ್ರಿ ಆದಷ್ಟು ಎಲ್ಲರೂ. ಏನು சொல்லிட்டே ಹೊಟ್ಟೆ ಎಸ್ಬಿಡೈತದಕ್ಕಂತ. ಈಗ ಬೆಳಗ್ಗೆನೇ ತಲೆಕಾಲೆಲ್ಲ ತೊಗೊಂಬಂದು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ 250 ಡಾಗ್ಸ್ಗೆ ಮತ್ತು ಕ್ಯಾಟ್ಸ್ಗೆ ಬರ್ಡ್ಸ್ಗೆ ಊಟ ಹಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ. ನೀವೇ ನೋಡ್ತಾ ಇದ್ದೀರಾ ಇಷ್ಟೊತ್ತವರೆಗೂ. ತಲೆಗೆ ಕಾಲಲ್ಲಿ ಕೊಪ್ಪು ಮತ್ತು ಉಗುರನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸಿ ಅದನ್ನೆಲ್ಲ ಕೂದಲು ಉಪ್ಪು ಖಾರ ತೆಗೆದು ನೆಕ್ಸ್ಟು ಬೇಯಕ್ಕೆ ಇಟ್ಕೊಂಡು ಸ್ವಲ್ಪ ಲಿಕ್ವಿಡ್ ಥರ ಎಲ್ಲ ಸೂಪ್ ಥರ ಆಗಿದೆಯಲ್ಲ, ಇದೇ ಬೋನ್ ಬ್ರೋತ್. ಈ ಬೋನ್ ಬ್ರೋತ್ನ ನೀವು ಅಮೌಂಟ್ ಕೊಟ್ಬಿಟ್ಟು ತರ್ತಾ ಇರ್ತೀರಾ. ಕೆಜಿ ಇರ್ಬೋದು ಇದು ಪಕ್ಷಿಗಳಿಗೆ. ಅಕ್ಕಿ ನಾವು ತೊಗೊಂಡಿದ್ದು 250, ಅಂದರೆ ಅಕ್ಕಿ ನಾವು ತೊಗೊಂಡಿದ್ದು 25 kg. ಇದನ್ನು ಸ್ಪಾನ್ಸರ್ ಮಾಡಿದ್ದು ಬಂದು ತೇಜ ಅಂತ, ಕ್ರೇಜಿ ಕಿರರ್ 26 ಅಂತ ಇನ್ಸ್ಟಾಗ್ರಾಮಲ್ಲಿ 1250 rupees ಹಾಕಿದ್ದು. ಏನು ಅರ್ಧ ಆಗ್ತಾ ಅಂತ ಅಂದ್ಕೊತಿದ್ದೀರಾ? ಫಸ್ಟ್ ಅರ್ಧ ಹಾಕಿ ಒಂದಕ್ಕೆ ಇನ್ನೊಂದು ಅರ್ಧ ಹಾಕಿ ಇನ್ನೊಂದು ಪಾತ್ರೆಗೆ ಇನ್ನೂ ಅರ್ಧ ಹಾಕಿದ್ವಿ. ಇದು ಏನೇ ಆಗಿರಲಿ, ನಾವೇ ತಿನ್ನೋದಾಗಿರಲಿ ನಾಯಿ ತಿನ್ನೋದಾಗಿರಲಿ ನೀಟಾಗಿ ವಾಶ್ ಮಾಡಬೇಕು ಯಾವತ್ತೂ. ಅಮ್ಮವಂತೂ ಫುಲ್ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾವೆ. ಇದು ಬಿಟ್ಟು ನನಗೆ ಊಟ ಹಾಕ್ಕೊಂಡು ಅವಕ್ಕೂ ಹಸಿರು ಹಾಕೊಂಡಿಲ್ವಲ್ಲ, ಫುಲ್ ಬೆಂದಮೇಲೆ ಹಾಕೋಣ ಅಂತ ಅವಕ್ಕೂ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇತ್ತು. ನೋಡಿ ಕಂಪ್ಲೀಟಾಗಿ ಏನೇನು ಕವರ್ ನೋಡ್ತಾ ಇದ್ದೀರೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಆ ಸೈಡ್ ನೋಡ್ಬೋದು, ಈ ಸೈಡ್ ಪಕ್ಕ ಒಂದು ಕವರ್ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ನಾವು. ಈಗ ಅಕ್ಕಿ ಎಷ್ಟು ಹಾಕೊತಾ ಇದ್ದೀವಿ ಅಂದರೆ ಈ ಪಾತ್ರೆ ಎತ್ತಿದ್ದು ಅಂದರೆ ಈ ಡಬ್ಬಲ್ ಎತ್ತಿದ್ದು ಕಂಪ್ಲೀಟಾಗಿ ಹಾಕ್ಕೊಂಡು ಬಿಸಿನೀರಿಗೆ ಸ್ಟಾರ್ಟ್ ಮಾಡ್ಕೊತೀನಿ. ಅಂದರೆ ಇದು ಚಿಕನ್ ಬೆಂದಮೇಲೆ ಆಗಿದ್ದು. ಇದ್ರ ಜೊತೆಗೆ ನವಣೆ ಒಂದು 3 kg ಇರ್ಬೋದು. ಇದು ಪಕ್ಷಿಗಳಿಗೆ. ಈಗೇನಂತಂದರೆ ನೋಡಿ ಕಂಪ್ಲೀಟ್ ಕಾಲು, ತಲೆ, ಲಿವರು ಮತ್ತು ಹಾರ್ಟು ಇದು ಕಂಪ್ಲೀಟ್ ಇದು ಬೆಂದೈತೆ, ಒಂದು 3/4 ಭಾಗ ಬೆಂದೈತೆ. ಈಗ ನಮಗೆ ನಾರ್ಮಲಾಗಿ ಕ್ಯಾರೆಟು ಮತ್ತು ಇವತ್ತೇನು ಹಾಕ್ತಿದ್ದೀನಿ ಅಂದರೆ ಇದಕ್ಕೆ ಕ್ಯಾರೆಟ್ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಿಕನ್ ಎಷ್ಟೈತೆ ಅಂತಂದರೆ ಒಂದು 14 kg ಚಿಕನ್ ಐತೆ. ರೈಸ್ 25 kg. ಅದು ಚಿಕ್ಕ ಪಾತ್ರೆ ಅಂತ ಅನಿಸುತ್ತೆ ನಿಮಗೆ, ಅದು ನೋಡಿದಾಗ ಗೊತ್ತಾಗುತ್ತೆ. ಎಲ್ಲ ವಾಶ್ ಮಾಡಿರೋದೇನೆ ನೋಡ್ಕೊಬೋದು ನೀಟಾಗೆ, ಯಾವುದು ವಾಶ್ ಮಾಡ್ದಿಲ್ದಂಗೆ ಏನಿಲ್ಲ. ಚಿಕನ್ ಅಂದರೆ ಕಾಲು ತಲೆನೇ, ಮೂಳೆ ಚುಚ್ಚಲ್ವ ಅಂತ ನೀವು ಕೇಳ್ಬೋದು. ಚಿಕನ್ನು ಕಾಲು ತಲೆನೇ, ಆದರೆ ಮೂಳೆ ಚುಚ್ಚಲ್ವ ಅಂತ ನೀವು ಕೇಳ್ಬೋದು. ಇದು ಕಂಪ್ಲೀಟ್ಲಿ ಏನಾಯ್ತು, ಇದು ಫುಲ್ಲು ನೋಡ್ರಿ, ಇದೆಲ್ಲ ನೋಡಿ ಈ ಥರ ಬೆಂದೈತಿದ್ದು, ಯಾವುದು ಚುಚ್ಚೋ ಥರದ್ದು ಯಾವುದು ಇಲ್ಲ. ಇನ್ನೂ ಬೇಯಬೇಕು. ಇನ್ನೂ ಬೆಂದ ಇದು ಫುಲ್ಲು ಪುಡಿ ಆಗುತ್ತೆ. ಇದೆಲ್ಲ ಮೊಸರು ಥರ ಆಗುತ್ತೆ. ಆವಾಗ ಅನ್ನ ಸಪ್ರೇಟ್ ಮಾಡಿಕೊಂಡು ಫುಲ್ಲು ನೀವು ಮನೇಲೂ ಮಾಡಿದ್ರೂ ಇದೇ ಥರನೇ ಮಾಡ್ಬೋದು. ಇದಕ್ಕೆ ನೀವು ಮನೇಲಿ ಆ್ಯಡ್ ಮಾಡೋಂಗಿದ್ರೆ ಎಸೆನ್ಷಿಯಲ್ ಸಪ್ಲಿಮೆಂಟ್ಸ್ಗಳು ಬೇಕಾಗುತ್ತೆ. ಈಗ ಮಲ್ಟಿವಿಟಮಿನ್ ಬೇಕಾಗುತ್ತೆ, ಕ್ಯಾಲ್ಶಿಯಂ ಬೇಕಾಗುತ್ತೆ, ಮತ್ತು ಈಗ ಮಿನರಲ್ಸು ಯಾವ್ಯಾವ ಇರುತ್ತೆ ನಿಮಗೆ. ಈಗ ಸ್ಯಾಲ್ಮನ್ ಆಯಿಲ್ ಬೇಕು ಒಂದು ಕೋಟ್ಗೆ, ಈಗ ಸ್ಯಾಲ್ಮನ್ ಆಯಿಲ್ ಬೇಕಾಗುತ್ತೆ ಒಂದು ಕೋಟ್ ಮೇಂಟೈನ್ ಮಾಡೋಕ್ಕೆ. ಇಲ್ಲಾಂದರೆ ಅಲರ್ಜಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಮೆಗಾ 3 ಅಂತ ಇರುತ್ತೆ. ಇದೆಲ್ಲ ಎಸೆನ್ಷಿಯಲ್ ಸಪ್ಲಿಮೆಂಟ್ಸ್ ನೀವು ಲಾಸ್ಟಿಗೆ ಆ್ಯಡ್ ಮಾಡ್ಕೊಬೋದು. ಇದೊಂದು ಡಯಟ್ ಫುಡ್ನ ನೀವು ಮಾಡ್ಕೊಬೋದು. ಮನೇಲಿ ಮಾಡೋಂಗಿದ್ರೆ ಇದನ್ನು ಗ್ರೈಂಡ್ ಮಾಡ್ಕೊಳ್ರಿ ಆದಷ್ಟು ಎಲ್ಲರೂ. ಈಗ ಆಗ್ತಾ ಇರೋದ್ರಿಂದ ನಾನು ಚೆನ್ನಾಗಿ ಬಾಯ್ಲ್ ಮಾಡೋದ್ರಿಂದ ಇದೇ ಮೊಸರು ಥರ ಆಗೋಗ್ಬಿಡುತ್ತಿದ್ದು. ಈ ಆಯಿಲ್ ಥರ ನೋಡಿ, ನಾನೊಂದು ಚೂರು ಆಯಿಲ್ ಬಿಟ್ಟಿಲ್ಲ, ಆದರೂ ಆಯಿಲ್ ಥರ ಈ ಚಿಕನ್ ನೀವು ನೋಡಿದ್ದೀರ ಬೇಯಿಸಿರೋದು. ಇದರಲ್ಲಿ ಕಂಪ್ಲೀಟು ವಾಟರು ಮತ್ತು ಟರ್ಮರಿಕ್ಕು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಚಿಕನ್ ಅಷ್ಟೇ ಇರೋದು. ಚಿಕನ್ ಲಿವರು, ಹಾರ್ಟು, ತಲೆ, ಕಾಲು ಎಲ್ಲ ಸಣ್ಣ ಪೀಸು ಮತ್ತು ಫುಲ್ ಬೆಂದಿರೋದೆ. ಇದರಲ್ಲಿ ಯಾವುದು ಉಪ್ಪು ಖಾರ ಯಾವುದು ಸೇರಿಸ್ಬಾರ್ದು. ನೀವು ಮನೇಲಿ ಮಾಡೋದಾದ್ರೂ ಅಷ್ಟೇ, ಬೀದಿ ನಾಯಿಗಳಿಗೆ ಹಾಕೋದಾದ್ರೂ ಅಷ್ಟೇ. ಇದರಲ್ಲಿ ಯಾವುದು ಖಾರ ಆಗಿ ಉಪ್ಪಾಗಿ ಯಾವುದು ಸೇರ್ಸೋಕೆ ಹೋಗಬೇಡಿ ನೀವು. ಮತ್ತು ಇದು ನೋಡಿ, ಇದು ಏನು ಸ್ವಲ್ಪ ಲಿಕ್ವಿಡ್ ಥರ ಎಲ್ಲ ಸೂಪ್ ಥರ ಆಗಿದೆಯಲ್ಲ, ಇದೇ ಬೋನ್ ಬ್ರೋತ್. ಈ ಬೋನ್ ಬ್ರೋತ್ನ ನೀವು ಅಮೌಂಟ್ ಕೊಟ್ಬಿಟ್ಟು ತರ್ತಾ ಇರ್ತೀರ. 150 mlಗೆ ನೀವು ಹತ್ರ 100 mlಗೆ ನೀವು ಒಂದು 200 250 ಆ ಥರ ಕೊಡ್ತಾ ಇರ್ತೀರ. ಇಲ್ಲ
ಬೋನ್ ಬ್ರೋತ್ ಪೌಡರ್ ಅಂತಲೂ ಸಿಗುತ್ತೆ ನಿಮಗೆ, ಅದನ್ನು ತೊಗೊಂಬಂದು ನೀವು ಮಾಡ್ಕೊತಿರ್ತೀರಾ, ಅದೆಲ್ಲ ಸುಮ್ಮನೆ ವೇಸ್ಟು. ನೋಡಿ ಇದು ಮಾಡಿದ್ರೆ ಎಷ್ಟೈತೆ, ಅದೇ ನೀವು ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಹಾಕೋದ್ರಿಂದ ನಾನು ಹಾಕಿದ್ದು ಈ ಲೆವೆಲ್ಗಿತ್ತು ನೀರು, ಬೆಳಗ್ಗೆ ನೀವು ನೋಡಿದ್ದೀರಾ ಈ ಲೆವೆಲ್ಗಿದ್ದು ಈ ಲೆವೆಲ್ವರೆಗೂ ಬೆಂದಿದೆ ಅಂತಂದರೆ ಇದು ಕಂಪ್ಲೀಟ್ ಇಳ್ಕೊಂಡಿದೆ. ಇದರಲ್ಲಿ ಕ್ಯಾಲ್ಶಿಯಮ್ ಆಗಿರೋ ಪ್ರತಿಯೊಂದು ಮಿನರಲ್ಸು ಇದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನೀವು ಒಂದು ಸತಿ ಡೈಲಿ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ಬೋನ್ ಬ್ರೋತ್ನ, ನೀವೇ ಗಮನಿಸ್ತೀರಾ ಆ ಡಿಫ್ರೆನ್ಸ್ನ. ಬೇಕಿದ್ದು ಆರಿದ ಮೇಲೆ ಕೊಡಿ, ಆರೋವರೆಗೂ ಯಾರು ಮುಟ್ಟಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇನ್ನೊಂದು ಸೆಟ್ ಬಂದು ಇಲ್ಲಿ ರೆಡಿ ಆಗ್ತೈತೆ, ಇದು ಅಷ್ಟೇ ಕೀರಾ ರೈಸ್, ಇದು ಫುಲ್ ಆಗುತ್ತೆ. ಒಂದು ಸೆಟ್ ರೆಡಿ ಆಯ್ತು. ಈಗ ನೋಡಿರಿ ಈ ಥರ ಮಾಯ್ಶ್ಚರಾಗಿರಬೇಕು ನೋಡಿ, ಈ ಥರ ಸೈಡಲ್ಲಿ ಐತಲ್ಲ ಈ ಥರ ಇರಬೇಕು. ಆರಬೇಕಿದು, ಆರಿದ ಮೇಲೆ ಕೊಡಿ, ಆರೋವರೆಗೂ ಯಾರು ಮುಟ್ಟಕ್ಕೆ ಹೋಗ್ಬೇಡಿ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು, ಮತ್ತು ಅವರು ಅಷ್ಟೇ ಬೇರೆ ಕಡೆ ಟ್ರೀಟ್ಮೆಂಟ್ಗೆ ಹೋದಾಗ ವೀಡಿಯೋಗಳು ಮಾಡಾಕ್ತಾ ಇರ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಯಾವುದಾದ್ರೂ ಕುರಿ ಮೇಕೆಗಳು ವ್ಯಾಕ್ಸಿನ್ ಬೇಕಾದ್ರೂ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಹೇಳ್ತಾರೆ, ಬೇಕಾದ್ರೆ ನಾನು ನಿಮಗೆ ಬಂದು ವ್ಯಾಕ್ಸಿನ್ ಮಾಡ್ಕೊಡ್ತೀನಿ. ಅಂದರೆ ಸುತ್ತಮುತ್ತ ಇಲ್ಲಿ ಬೆಂಗಳೂರು ನಾರ್ತಲ್ಲಿ ಎಲ್ಲೇ ಇದ್ರೂ ಬಂದು ಮಾಡ್ಕೊಳ್ಬೋದು. ಹೌದು, ಅಂದರೆ ದೂರ ಆದ್ರೂ ಅವ್ರಿಗೂ ಕಷ್ಟ ಆಗುತ್ತೆ. ವ್ಯಾಕ್ಸಿನ್ ಹೆಸರು ಮೆನ್ಷನ್ ಮಾಡ್ತೀನಿ. VPR ಒಂದಿದೆ ಮತ್ತು ET ಒಂದಿದೆ ನನ್ನ ಹತ್ರ. ಯಾವ್ದು ಬೇಕಾದರೂ ನಿಮ್ಮ ಹತ್ರ ನಿಮಗೆ ಅದನ್ನು ನಾನು ಪರ್ಫೆಕ್ಟಾಗಿ ಮಾಡಿಕೊಡ್ತೀನಿ. ಇದೊಂದು ಇಲ್ಲೇ ಇರಲಿ, ಇದರಲ್ಲಿ ಸದ್ಯದಲ್ಲಿ ಈ ಥರ ಖಾಲಿ ಮಾಡೋಣ. ಇಷ್ಟರಲ್ಲೇ ಒಂದು ಬಕೆಟ್ ಆಗೈತೆ. ಈ ಥರ ಬಕೆಟಲ್ಲಿ ಒಂದು 4 ಬಕೆಟ್ ಎತ್ಕೊಂಡು ಸದ್ಯದಲ್ಲಿ ಯಾರೂ ಬಂದಿಲ್ಲ. ನಾನು ನನ್ನ ತಮ್ಮ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಬರ್ತೀವಿ. ಸಂಜೆವರೆಗೂ ಆಗಲಿ ನಾಳೆವರೆಗೂ ಆಗಲಿ ಹಾಕ್ತಾಯಿರ್ತೀವಿ. ಕರ್ಕೆ ಕೊಡ್ತೀನಿ. ಬಾ ಬಾ ನೀರು ಕೊಡು. ನೀರಲ್ಲ ಗಾಡಿ. ಬಾ ಬಾ ಈಗಾಗಲೇ ನೋಡಿದ್ದೀರಾ ನೀವು, ಬ್ಲ್ಯಾಕಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮನೇಲಿ ಇಷ್ಟವಾಗಿರೋ ಕಲರು ಬ್ಲ್ಯಾಕೆ, ನಮ್ಮ ಚಾರು ಕೂಡ ಬ್ಲ್ಯಾಕೆ, ಅದಕ್ಕೆ ಬ್ಲ್ಯಾಕಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಇನ್ನು ಯಾವ ಥರ ಇರುತ್ತೆ ಅಂತ. ಇನ್ನು ಸ್ಟಾರ್ಟಿಂಗಿಂದ ಅಂದರೆ ಮನೆ ಹತ್ರ ಹಾಕಿಲ್ಲ, ಮನೆ ಹತ್ರ ಹಾಕೋಕ್ಕೆ ಅಂತಲೇ ಮನೆ ಹತ್ರ ಸಪ್ರೇಟಾಗಿ ಇಟ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಏನೈತೋ ಔಟ್ಸೈಡ್ ಹಾಕೋಣ, ಅಂದರೆ ಊರು ಒಳಗಡೆ ಇರೋದಕ್ಕಿಂತ ಊರು ಆಚೆ ಇರೋದಕ್ಕೆ ಹಾಕೋಣ ಫಸ್ಟು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡೋಣ, ಇದೊಂದು ಡಯಾಮೀಟರ್ ಒಂದು ಎಷ್ಟಿದೆ ಅಂತಲೇ ಒಂದು 30 ಇಲ್ಲಾಂದರೆ 21 ಕಿಲೋಮೀಟ್ರ್ ಸಮಥಿಂಗ್ ಐತೆ. ಒಂದು ರೌಂಡ್ ಬರ್ತೀವಿ. ಕೊಡ್ರ, ಹಂಗೆ ಒಳ್ಳೆ ಕೆಲಸ ಮಾಡ್ತೀಯ. ನೀರ್ನಾ ಬಾ ಬಾ ಬಾ.
ಅವನೇ ಭಯ ಎಷ್ಟೋ ಜನ ಅಂದರೆ ಹೊಡೆದು ಬಿಡ್ತಾರಲ್ಲ ಅದೊಂದು ಭಯ ನೋಡಿ ಬರ್ತೈತೆ. ಭಯ ಅಂತ ಹೇಳ್ದೆ ಅಲ್ವಾ ನೋಡಿ, ಈ ಥರ ಬಂದು ತಿನ್ನುತ್ತೆ. ಮನುಷ್ಯ ಏನು ಮಾಡ್ತಾನೆ ಅಂದರೆ ಹಾಕೋಕ್ಕಾಗಲಿಲ್ಲ ಅಂತಂದ್ರೂ ಹೊಡೆದು ಬಿಡ್ತಾನೆ. ಆ ಹೊಡೆಯೋ ಭಯಕ್ಕೆ ಅವು ಬರಲ್ಲ ಹತ್ರ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರೋ ಇದು ಫೇಮಸ್ಸು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಅಂತ. ನಾವು ಅಲ್ಲಿದ್ದೀವಿ ಈಗ. ಇಲ್ಲಿ ಏನಂತಂದರೆ ಪ್ರತಿಯೊಬ್ಬರು ಫೋಟೋಶೂಟ್ಗೆ ಅಂತ ಎಲ್ಲರೂ ಬರ್ತಾರೆ, ಆದರೆ ಯಾರು ಒಂದು ತೊಟ್ಟು ನೀರು ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಏನು ರೋಡಲ್ಲಿ ಏನೂ ಅವೈಲೇಬಲ್ ಇಲ್ಲ. ಇಲ್ಲಿ ಇದು ಫುಲ್ಲು 900 ಎಕರೆ ಐತಿ. ಇದು ಫುಲ್ಲು ಗ್ರಾಸ್ಲ್ಯಾಂಡ್ಸೇ, ಬರೀ ಫಿಲಮ್ ಶೂಟಿಂಗ್ ಏರಿಯಾ ಇದು. ಇಲ್ಲಿ ಬಂದು ಬೇರೆ ಬೇರೆ ಚಟುವಟಿಕೆ ಮಾಡೋದು ಒಂದೇ ಹೊರತು ನೋಡೋಣ ಇಲ್ಲಿ ಎಷ್ಟು ಸಿಗ್ತವೆ ನಾಯಿ ಅಂತ. ನಾನು ನೋಡಿರೋ ಪ್ರಕಾರ ಇಲ್ಲವೇ ಅಂದರೆ ಈ ಟೈಮಲ್ಲಿ ನಮ್ಗೆ ಎಷ್ಟು ಸಿಗ್ತವೋ ನೋಡೋಣ. ಸಿಕ್ಕಿಲ್ಲ ಅನ್ನೋ ಪರವಾಗಿಲ್ಲ, ಎಲ್ಲೆಲ್ಲಿ ಓಡಾಡ್ತವೋ ಅಲ್ಲಿ ಇಟ್ಬಿಟ್ಟು ಹೋಗೋಣ. ಬಂದು ತಿನ್ಕೊಳ್ತವೆ, ಯಾಕಂದರೆ ಅಲ್ಲೇ ಇರ್ತವೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವು ಊಟಕ್ಕೋಸ್ಕರ ಅಲಿತಾ ಇರ್ತವೆ. ಅಂದರೆ ಅಲಿತಾ ಇರ್ತವೆ ಅಂತಂದರೆ ಓಡಾಡ್ತಾ ಇರ್ತವೆ. ನೋಡ್ಬೇಕಿನ್ನು ಸಿಕ್ಕಿದ್ರೆ ನಮ್ಮ ಪುಣ್ಯ. ಸ್ಟಾಪ್. ಬರ ಪಪ್ಪ ನೋಡು, ನೀರು ಕುಡಿತೈತೆ. ಅದೇ ಟೈಮ್ಗೆ ಹೋಗಿದ್ವಿ. ಬಾರ ಇಲ್ಲಿ ಬಾ ಇಲ್ಲಿ ಬಾ. ತಿನ್ನು ಈಗ ತಾನೇ ನೋಡಿದ್ರಿ ಅದು ಎಷ್ಟು ಹೊಟ್ಟೆಸ್ಕೊಂಡಿತ್ತಂತ. ಅದು ಒನ್ ಟೈಮ್ ಅದಕ್ಕೆ ಯಾವತ್ತೂ ಹಾಕಿರ್ಬೋದು, ಅಂದರೆ ಸ್ವಲ್ಪನೇ ಆಗಿರ್ಬೋದು, ಆದರೆ ಅದು ಒಂಥರ ಖುಷಿಯಾಗ್ಬಿಡ್ತದು. ನಾವು ಬರೋ ಟೈಮ್ಗೂ ಅದು ಹೋಗೋ ನೀರು ಕುಡಿಯೋ ಟೈಮ್ಗೂ ನಾವು ಊಟ ಇಟ್ಟಿರೋದು ತುಂಬ ಖುಷಿಯಾಗೋಯ್ತದು ನೋಡಿ. ಅದು ಫಸ್ಟ್ ಊಟ ತಿಂತಾ ಇಲ್ಲ, ನಾನು ಮತಸ್ತೈತದು ನೋಡಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ನಾಯಿಗಳು ಅಂದರೆ ಅಷ್ಟು ನಿಯತ್ತಿನ ಪ್ರಾಣಿಗಳು ಅಂತ ಸುಮ್ಮನೆ ಹೇಳಲ್ಲ ಅದನ್ನು.
ನೀವು ಹಾಕೋ ಒಂದು ಸ್ವಲ್ಪ ಅನ್ನದಲ್ಲಿ ಈ ಥರ ಖುಷಿ ನೋಡ್ಬೋದು ನೋಡಿ. ಈ ಥರ ನೀವು ಮನುಷ್ಯಂಗೆ 50 ಅಲ್ಲ, ಒಂದು ರೂಮ್ ಗಟ್ಟಲೆ ತಗೊಂಬಂದು ಅಕ್ಕಿ ಕೊಟ್ಬಿಟ್ಟು ಅವ್ನಿಗೆ ತಿನ್ನಕ್ಕೆ ತಗೊಂಬಂದು ಕೊಟ್ಟು 1 ವರ್ಷ ನೋಡ್ಕೊಳ್ರಿ. ನೆಕ್ಸ್ಟ್ನೇ ದಿನ ಬಂದರೆ ನೀನು ಯಾರಲ್ಲಿ ಅಂತಾನೆ ಅನ್ನೋದು. ನಾನೇನಾದರೂ ಈ ಕಂಟಿನ್ಯೂಸ್ ಆಗಿ 2 ದಿನ ಹಾಕಲಿ, ಇಲ್ಲ ನಾನು ಇವತ್ತು ಹಾಕೋದೇ ಬೇಡ, ನಾನು ಇವತ್ತು 1 ದಿನ ಹಾಕಿದ್ದೀನಲ್ಲ, ನಾಳೆ ಹಾಕಲಿ, ನಾನು ನಾಡ್ದು ಬಂದು ನಾನು ಇಲ್ಲಿ ನಿಂತ್ಕೊಂಡ್ರು ಇಲ್ಲಿ ಇದೇ ಥರನೇ ಮಾತಾಡ್ಸ್ತವೆ ಇವು. ಅದಕ್ಕೆ ಹೇಳೋದು, ಪ್ರಾಣಿಗಳೇ ಗುಣದಲ್ಲಿ ಮೇಲೂ, ಮಾನವನ ಅದಕ್ಕಿಂತ ಕೀಳು ಅಂತ. ಆಲ್ಮೋಸ್ಟು 250 ಅಂತ ನಾವು ಲೆಕ್ಕ ಇಟ್ಕೊಂಡಿದ್ವಿ. ಅಂದರೆ ನಾಯಿ, ಬೆಕ್ಕು, ಪಕ್ಷಿ ಅಂತ. ಪಕ್ಷಿಗಳು ಯಾವುವು ಈಗ ಸಿಗೋಲ್ಲ, ಬೆಳಗ್ಗೆ ಹೊತ್ತು ಸಿಗುತ್ತೆ, ಇಲ್ಲ ಸಂಜೆ ಹೊತ್ತು ಸಿಗುತ್ತೆ. ಆದಷ್ಟು ಎಲ್ಲೆಲ್ಲಿ ನವಣೆ ಹಾಕ್ಬೇಕು ಅಲ್ಲೆಲ್ಲ ನವಣೆ ಹಾಕಿದ್ದೀವಿ. ಇನ್ನು ಸಿರಿಧಾನ್ಯ ಒಂದು ಇಕ್ಬೇಕಾಗಿತ್ತು, ಇಡ್ತೀವಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಕೋತಿಗಳು ಕಾಣಿಸ್ತೋ, ಅದಕ್ಕೇನು ಮಾಡೋಕ್ಕಾಗ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಅದ್ರ ಪರವಾಗಿಲ್ಲ. ನೆಕ್ಸ್ಟ್ ವಾರ ಕೋತಿಗಳಿಗೆ ಅಂತಲೇ ನೆಕ್ಸ್ಟ್ ವಾರ ಗೊಳ್ಳೊಳ್ಳಿ ಆಂಜನೇಯ ದೇವಸ್ಥಾನ ಅಂತ ಐತೆ, ನೀವೆಲ್ಲ ಕೇಳಿರ್ಬೋದು, ಅಲ್ಲಿ ಏನಾದರೂ ಮಾಡೋಣ. ಈ ವಾರ ನಮ್ಮ ಕೈಲಾಗಿದ್ದು, ಅದು ಯುವ ಪ್ರಪಂಚ ಕಡೆಯಿಂದ ಆಗಿದ್ದು ಇಷ್ಟೇ. ಏನೋ ಒಂದು ಸ್ವಲ್ಪ ಸಣ್ಣ ಅದು ಇದು ಅಂತ ಅಂದ್ಕೊಂಡ್ರು ಒಂದು 100-150 ಅಂತ ಅನ್ಬೋದು ನಾಯಿಗಳು. ಅಷ್ಟು ಜನಕ್ಕೆ ಹೊಟ್ಟೆ ತುಂಬಿಸಿದ್ದೀವಿ ಅಂತ ನಾನು ಹೇಳ್ಕೊತೀನಿ. ಮತ್ತು ಇದಕ್ಕೆ ಅಕ್ಕಿ ಅಂತ ಒಬ್ಬರು ಸ್ಪಾನ್ಸರ್ ಮಾಡಿದರು, ತೇಜ ಅಂತ, ಕ್ರೇಜಿ ಕಿಲ್ಲರ್ 26 ಅಂತ ಅವ್ರದ್ದು. 1250 ರುಪೀಸು ಅವರು ಅಕ್ಕಿ ಕೊಡಿಸು ಅಂತಂದರು. ನಾನು ಅಕ್ಕಿನೂ ತೊಗೊಂಡು ಅದರಲ್ಲಿ ವೆಜಿಟೇಬಲ್ಸು ತೊಗೊಂಡು ಇದೆಲ್ಲ ಮಾಡಿದ್ದೀನಿ, ಪ್ಲಸ್ ಚಿಕನ್ ತೊಗೊಂಡು ಇಷ್ಟೆಲ್ಲ ಮಾಡಿದ್ದೀವಿ. ನಾನು ಕೇಳ್ಕೊಳೋದೇನಂತಂದರೆ, ನಿಮ್ಮನ್ನ ಆದಷ್ಟು ಒಂದು ಸ್ವಲ್ಪ ಅಕ್ಕಿಲಿ ಎರಡು ನಾಯಿಗೆ ಊಟ ಆಗುತ್ತೆ ಅಂತಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಇಡಿ. ಈ ಥರ ಖುಷಿ ನೋಡ್ಬೋದು ನೋಡಿ, ಕಾಯ್ಕೊಂಡು ಇರ್ತವೆ ಈ ಥರ. ಸಪೋರ್ಟ್ ಮಾಡ್ತೀರಿ ನಮ್ಮ ಯುವ ಡಾಟ್ ಪ್ರಪಂಚನ. ಇದಕ್ಕಿಂತ ನಮ್ಮ ಕೈಲಾದಷ್ಟು ಇನ್ನು ನೆಕ್ಸ್ಟ್ ಏನೇನು ಕೊಡ್ತಾನೋ ದೇವರು, ಒಂದು ಸ್ವಲ್ಪ ತಿನ್ನೋಕ್ಕೆ ನಮಗೂ ಒಂದು ಸ್ವಲ್ಪ ಕೊಟ್ಟವನೇ, ನಾವು ಒಂದು ಸ್ವಲ್ಪ ಏನಾದರೂ ಮಾಡೋಣ ದಾನ ಅಂತ ಮಾಡ್ಕೊಂಡು ಹೋಗೋಣ. ನೀವು ನಮ್ಮ ಜೊತೇಲಿರ್ರಿ. சொல்லிட்டு ಹೊಟ್ಟೆ ಎಸ್ಬಿಟ್ಟೈತೆ ಇದಕ್ಕಂತ.